ಅಂದರೆ ಕರ್ನಾಟಕದಲ್ಲಿ ನಡೆಯೋ ಯಾವ ಶೋ ಸತ್ಯನಾರಾಯಣ ಪೂಜೆ ಥರ ಇದೆ, ಒಳ್ಳೆಯದನ್ನು ಹೇಳ್ಕೊಡ್ತಾ ಇದೆ, ಅದು ಸಮಾಜಕ್ಕೆ ತುಂಬ ಅದ್ಭುತವಾದಂಥ ಪ್ರಕ್ರಿಯೆಗಳನ್ನ ಹೇಳ್ತಾ ಇದೆ ಅಂತ ನನಗೆ 2 ಶೋ ಹೆಸರು ಹೇಳಿ. ಅದರಿಂದ ಮೊರಾಲಿಟಿ ಸಿಗ್ತಾ ಇದೆ, ಅದರಿಂದ ಸಂವಿಧಾನ ಸಿಗ್ತಾ ಇದೆ, ಅದರಿಂದ ಯುವಕರಿಗೆ ಒಂದು ಸ್ಫೂರ್ತಿ ಸಿಗ್ತಾ ಇದೆ. ಯಾವುದಾದ್ರೂ ಶೋ, ಯಾವುದೇ ಚಾನಲ್ದು ಯಾವ್ದಾರು 2 ಶೋ ಹೇಳಿ. ಯಾವುದೂ ಇಲ್ಲ ತಾನೇ. ಅದು ಯಾವುದೋ ಕಾಮಿಡಿ ಶೋ ಬರುತ್ತೆ, ಅದು ಒಂದು ಬೆಡ್ರೂಮ್ದು ತೆಗೆದಂಗಿರುತ್ತೆ, ಅಶ್ಲೀಲವಾಗಿರುತ್ತೆ, ಅಸಹ್ಯವಾಗಿರುತ್ತೆ. ಡ್ಯಾನ್ಸ್ ಅನ್ನೋ ಹೆಸರಿದ್ದು ಬರುತ್ತೆ, ಆ ಸಂಗೀತ ಅನ್ನೋ ಹೆಸರಲ್ಲಿ ಸಂಗೀತ ಬಿಟ್ಬಿಟ್ಟು ಬಾಕಿದೆಲ್ಲ ನಡೀತಾ ಇರುತ್ತೆ ಅಲ್ಲಿ. ಅವ್ರ ಅಪ್ಪಂಗೆ ಹಿಂಗಾಯ್ತು, ಇವ್ರ ಅಮ್ಮಂಗೆ ಹಿಂಗಾಯ್ತು, ಇದು ಹಿಂಗಾಯ್ತು ಬರ್ತಾ ಇರುತ್ತೆ. ಅರ್ಥ ಆಯ್ತಾ ನಿಮಗೆ? ಸೊ ಯಾವ ಶೋನು ಅದಕ್ಕೆ ಅದನ್ನ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ, ಅದು ಮಾರಲಿ ಸರಿ ಇಲ್ಲ. ಆಮೇಲೆ ರಿಯಾಲಿಟಿ ಶೋದೊಂದು ನೀವು ಇದು ಮಾಡಿದ್ರಿ, ಯಾವ ಥರ ಬರ್ತಾ ಇದೆ ಹಿಂಗೆ ಅಂತ. ಇವಾಗ ಆ ಥರ ಇದ್ರೇನೆ ಜನ ನೋಡ್ತಾರೆ. ನೀನು ಅನ್ಕೊಂಡಿರೋದಂಗೆ ಆ ಥರ ಕ್ರಿಂಜ್ ಮಾಡಿದ್ರೆ ನೋಡೋದು ಜನ. ಯು ಡಿಫೈನ್ಡ್ ಅದನ್ನು ಯಾವುದಾದ್ರು ಕಾಮಿಡಿ ಶೋಗಳು ನೋಡ್ಬಿಟ್ಟು ನಿಲ್ಲಿಸ್ಬಿಟ್ಟೆ 1-2 ದಿನ ನೋಡಿ ನಾನು. ಏನೋ ಹೇಳ್ತಾನೆ ಅವನು ಕಾಮಿಡಿ ಹೆಸರಲ್ಲಿ ಏನೇನೋ ನಡೀತಾ ಇದೆ, ಎಲ್ಲ ಡಬಲ್ ಮೀನಿಂಗು, ಎಲ್ಲ ಪಂಚ್ಗಳು, ಎಲ್ಲದಕ್ಕೂ ಜನ ನಗೋ ಶಾರ್ಟ್ಗಳು. ನನಗೆ ಗೊತ್ತಿಲ್ವ ರಿಯಾಲಿಟಿ ಶೋಗಳು ಹೆಂಗೆ ನಡೀತೆ ಅಂತ. ಯಾವುದೋ ನಕ್ಕಿದ್ದನ್ನ ಇನ್ನೆಲ್ಲೋ ಪೇಸ್ಟ್ ಮಾಡಿ ಏನೋ ಮಾಡಿ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಒಂದು ಶೋ ನಡೀತೆ, ಚರುವಿತ ಚರ್ವಣ ಅಂತಾರೆ ಕನ್ನಡದಲ್ಲಿ. ಅದೇ ನಡೀತಾ ಇದೆ. ಯಾವ ಕ್ವಾಲಿಟಿ ಇದೆ ಹೇಳಿ ನೋಡಿ, ಯಾವ್ದಾದ್ರು ಒಂದು ಶೋ ಹೆಸರು ಹೇಳಿ. ಈಗ ನನಗೊಂದು ಹೇಳಿ ಸರ್, ಇದು ತುಂಬ ಅದ್ಭುತವಾದದ್ದು, ಅದರಲ್ಲೂ ಜನರಿಗೆ ಬೇಕಾದದ್ದು, ಮೊರಾಲಿಟಿಯನ್ನು, ಸೃಜನಶೀಲತೆಯನ್ನು, ಕ್ರಿಯಾಶೀಲತೆಯನ್ನು ಇದು ಪಾಠ ಮಾಡುತ್ತೆ ಮನುಷ್ಯನಿಗೆ. ಹೇಳಿ ಒಂದು ಶೋ. ಹುಡುಕ್ಬೇಕಷ್ಟು ಹುಡುಕಿದ್ರು ಸಿಗಲ್ಲ. ಈಗ ಹುಡುಕ್ಬಿಟ್ಟು ನನಗೆ ಬೇಕಾದ್ರೆ ನಾಳೆ ಹೇಳಿ, ಹಿಂಗೆ ಸುತ್ತಾರಣ ಬ್ಯಾಟ್ರಿ ಹಾಕ್ರಿ ಸುತ್ತಾರಣ. ಅಂದ್ರೆ ಹೆಂಗಾಗಿದೆ ಸರ್ ಈಗ ಶೋ? ಅದೆಲ್ಲ ನೋಡಿದಾಗ ಹೆಂಗ್ ಅನ್ಸುತ್ತೆ ನಿಮ್ಗೆ? ಇನ್ನ ಹೋಗ್ತಾ ಇದು ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಈಗ ನನ್ನ ಶೋ ಚೆನ್ನಾಗಿ ಆ ಸ್ಲಾಟಿಗೆ ಬರ್ತಾ ಇದೆ ಅಂತಂದ್ರೆ ಇನ್ನೊಂದು ಚಾನಲಲ್ಲೂ ಆ ಶೋ ಹೆಂಗ್ ಹೋಗ್ತಾ ಇದೆ, ಅದಕ್ಕಿಂತ ಜೋರಾಗಿ ನಾನೇನ್ ಮಾಡ್ಬೋದು ಅನ್ನೋದೇ ಯೋಚನೆ ಮಾಡೋದಲ್ಲ. ನಿಮಗೆ ಡಿಜಿಟಲ್ ಡಿಟಾಕ್ಸೇಷನ್ ಅಂತ ಬಂದಿದೆ ಗೊತ್ತಾ ಇವಾಗ? ಅಂದರೆ ಈ ಸೋಷಿಯಲ್ ಮೀಡಿಯಾ ಇಂಥದನ್ನ ಇಷ್ಟು ದಿನ ನೋಡಲ್ಲ ಅಂತ ಬಿಡ್ತಾ ಇದ್ದಾರೆ ಜನ ಆಲ್ರೆಡಿ. ದಿನಕ್ಕೆ ನಾನು 1 ಗಂಟೆ ನೋಡ್ತೀನಿ, ವಾಟ್ಸಪ್ ಇಷ್ಟೇ ಯೂಸ್ ಮಾಡೋದು ನಾನು ಮಾಡಲ್ಲ, ನನಗೆ ಈ ಕಮ್ಯುನಿಕೇಷನ್ಗಳು ಬೇಕಾಗಿಲ್ಲ. ಡಿಜಿಟಲ್ ಡಿಟಾಕ್ಸ್ ಮಾಡ್ಕೋತಾ ಇದ್ದಾರೆ ಎಲ್ಲ ಜನ. ನನ್ನ ಪ್ರಕಾರ ಇದು ತುಂಬ ಯೂಸ್ ಆಗಿ ಏನಾಗುತ್ತೆ ಗೊತ್ತಾ? ತಮಿಳ್ನಾಡಲ್ಲಿ ನ್ಯೂಸ್ ಚಾನಲ್ ಆಯ್ತಲ್ಲ, ಹಂಗಾಗ್ಬಿಡುತ್ತೆ. ಒಬ್ಬನೇ ಲೀಡ್ರಿಗೆ 2 ಇರ್ತದೆ ನ್ಯೂಸ್ ಚಾನಲ್, 2 ಇರ್ತದೆ. ಒಂದು ಎಷ್ಟು ಅಂತ ನೋಡ್ತಾರೆ, ಎಷ್ಟು ಅಂತ ನ್ಯೂಸ್ ಜಂಪ್ ಮಾಡ್ತೀರಾ, ಎಷ್ಟು ಅಂತ ರೀಲ್ಸ್ ಮಾಡ್ತೀರಾ. ಹೋಗ್ತಾ ಒಂದು ಪೀಕಿಗೆ ಹೋದ್ಮೇಲೆ ಬ್ಲಾಸ್ಟ್ ಆಗಿ ಇದು ನಿಂತೋಗುತ್ತೆ. ಈಗಲೇ ಜನಕ್ಕೆ ರೇಜ್ಗೆ ಬಂದ್ಬಿಟ್ಟಿದೆ ರೀ, ಎಲ್ರಿಗೂ ರೇಜ್ಗೆ ಬಂದ್ಬಿಟ್ಟಿದೆ ಈಗಲೇ. ಅದು ಒಂದಿನ ಹೆಂಗೆ ಅಂದರೆ ಸ್ಯಾಚುರೇಷನ್ ಪಾಯಿಂಟ್. ಎಲ್ಲದಕ್ಕೂ ಒಂದು ಸೆಲ್ ಪೀರಿಯಡ್ ಅಂತ ಇರುತ್ತೆ, ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ. ಒಂದು ಸೆಲ್ ಪೀರಿಯಡ್ ಯಾವುದೇ ಸಾಫ್ಟ್ವೇರ್ ಆಗಲಿ, ಯಾವುದೇ ತಂತ್ರಗಾರಿಕೆ ಆಗಲಿ, ಅದು ನಡೀತದೆ. ಆಮೇಲೆ ತಾನಾಗೆ ಅದು ಒಂದು ಹಂತನ ಮುಟ್ಟುತ್ತೆ. ಇನ್ನೊಂದು 10 ವರ್ಷ ಆದ್ಮೇಲೆ ಹೆಂಗಿರುತ್ತೆ ಸರ್? ನಾನು ಈ ಕ್ಷಣಕ್ಕೆ ಬದುಕ್ತಾ ಇದ್ದೀನಿ. ಈ ಕ್ಷಣ ನಾನು ಎಷ್ಟು ಜೊತೆ ಕೂತಿದ್ದೀನಿ, ಮುಂದಿನ ಬೇಡ ಅಂತ. ನನಗೆ ನೆಕ್ಸ್ಟ್ ಅವರ್ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ನನಗೆ ಆಸಕ್ತಿ ಇಲ್ಲ. ನೀವು 10 ವರ್ಷ ಆದ್ಮೇಲೆ ಹೆಂಗಿರುತ್ತೆ ಇದನ್ನೆಲ್ಲ ಉಪ್ಪಿ ಸರ್ ನಾವು ಕೇಳಬೇಕು. ಯಾವ್ದಾರ ಸ್ಕ್ರಿಪ್ಟಲ್ಲಿ ಬರೀತಾರೆ ಅವರು, ಅವರಷ್ಟು ಬುದ್ಧಿ ನನಗಿಲ್ಲ. ಓಕೆ, ಇವಾಗೆಲ್ಲ ಟಾಪಿಕ್ ಬಿಟ್ಬಿಡ್ತೀನಿ ಸರ್. ಹೆಂಗೋ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ನೀವು ತುಂಬ ಲಾಂಗ್ ಡ್ರೈವ್ ಹೋಗಿದ್ದೀನಿ ಅಂತಂದ್ರೆ ಯಾವ್ದಿದೆ ಸರ್ ಕಾರಲ್ಲಿ? ನಿಮಗೆ ಡ್ರೈವ್ ಮಾಡಕ್ಕೆ ಇಷ್ಟನಾ ಇಲ್ಲ? ಮಾಡ್ತೀನಿ ಅಂತ ಅದಿಷ್ಟನಾ? ಅಲ್ತಾಫ್ ಇದನ್ನ ಜೊತೆ ಇರ್ತಾನೆ ಯಾವಾಗಲೂ. ನಾನು ಡ್ರೈವ್ ಮಾಡ್ತೀನಿ, ತುಂಬ ಇಷ್ಟ. ಅದರಲ್ಲೂ ಬೈಕ್ ಬುಲೆಟ್. ಓಕೆ, ಲಡಾಖ್ ಹೋಗಿದ್ದೀನಿ, ಜಮ್ಮು ತವಾ ಹೋಗಿದ್ದೀನಿ. ಜಮ್ಮು ತವಾ ಅಂತ ಒಂದು ಲಾಸ್ಟ್ ಸ್ಟಾಪ್ ಆಫ್ ಜಮ್ಮು, ಅಲ್ಲಿ ತನಕ ಹೋಗಿದ್ದೀನಿ. ಕಾರಲ್ಲಿ ಹೋಗಿದ್ದೀನಿ. ತುಂಬ ಒಂದು ಟೈಮಲ್ಲಿ ಒಂದು ಮಾನಸಿಕ ಸ್ಥಿತಿ ಇದ್ದಾಗ ನಾನು ಆಲ್ಮೋಸ್ಟ್ ಭಾರತ ಸುತ್ತಿದ್ದೀನಿ. ಚಂಡೀಗಢ, ಧರ್ಮಶಾಲಾ ಬೈಕಲ್ಲಿ. ಓಕೆ, ಸುದೀಪ್ ಸರ್ ಜೊತೆ ಎಲ್ಲಾದ್ರೂ ಟ್ರಿಪ್ ಹೋಗಿದ್ದು ಇದೆಯಾ? ಅಲ್ಲ, ಹೋಗಿದ್ವಿ. ಸುತ್ತಾಡೋದೇನು ಕಡಿಮೆ ಸುತ್ತಾಡಿದ್ವಾ? ಈ ಬೈಕ್ ಟ್ರಿಪ್ ಎಲ್ಲ ಹೋಗಿಲ್ಲ ಅವ್ರ ಜೊತೆ. ನಾನು ಅದು ಶೂಟಿಂಗ್ ಎಲ್ಲ ಬಿಟ್ಬಿಟ್ಟು ಒಂದು ಹೋಗೋಣ, ಎಲ್ಲಾದ್ರೂ ಒಂದು ಒಕೇಶನ್ ಹೋಗೋಣ ಎಲ್ಲ ಹೋಗಿದ್ದೀರಾ? ಎಲ್ಲಿ ಸರ್ ಲಾಂಗ್ ಹೋಗಿರೋದು? ಹೈದ್ರಾಬಾದು. ಹೋಗಿದ್ದೀವಿ. ಅವ್ರು ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ಓಕೆ, ಸಕ್ಕ ಡ್ರೈವರ್. ಆದ್ರೆ ಇಲ್ಲಿಂದ ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಹೆಂಗಿರುತ್ತೆ ಸರ್ ಕಾನ್ವರ್ಸೇಷನ್? ಒಂದು ಸಾಂಗ್ಗಳು ಹಾಕೊಂಡು ಒಂದು ಸಿನಿಮಾ ಬಿಟ್ಟು ಬೇರೆ ಏನೇನು ವಿಷಯಗಳೆಲ್ಲ ಮಾತಾಡ್ತಾರೆ? ಅವ್ರು ಮನುಷ್ಯರು ಅಂತ ಅನ್ಸಲ್ಲ ಇವರು. ತುಂಬಾ ಅಥೆಂಟಿಕೇಟೆಡ್ ಅವರು, ಕ್ಲಾರಿಟಿಯಿಂದ ಇರ್ತಾರೆ, ಆರಾಮಾಗಿರ್ತಾರಪ್ಪ. ಅಂದ್ರೆ ಈಗ ನಾವು ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡಾಗ ಒಂದಷ್ಟು ಫನ್ ಇರುತ್ತೆ. ಅವ್ರು ಏನಂದ್ರೆ ಎಲ್ಲರಿಗೂ ಸ್ಪೇಸ್ ಕೊಡ್ತಾರೆ. ಫಸ್ಟ್ ಯಾರನ್ನ ಉಸಿರುಗಟ್ಸಲ್ಲ, ಆರಾಮಾಗಿರ್ತಾರೆ. ಅವ್ರ ಜೊತೆ ಇದ್ರೆ ನಿಮ್ಗೆ ಏನ್ ಗೊತ್ತಾ, ನಾನು ಅಬ್ಸರ್ವ್ ಮಾಡಿ ನೋಡಿ, ಸ್ಟ್ರೆಸ್ ಇರಲ್ಲ ಅವ್ರ ಜೊತೆ ಇದ್ರೆ.
ನನಗೆ ಚಿಂತೆ ಕಾಡಲ್ಲ, ಮನಸ್ಸು ನೋ ಮೈಂಡ್ ಸೆಟ್ಗೆ ಹೋಗುತ್ತೆ. ತುಂಬ ಆರಾಮಾಗಿ ಅಂದ್ರೆ ಎಲ್ಲರನ್ನೂ ತುಂಬ ಅವರು ಹತ್ರಕ್ಕೆ ಬಿಡಲ್ಲ. ಅವ್ರ ಕೋಟೆ ಒಳಗಡೆ ತಗೊಂಡ್ಮೇಲೆ ಅವ್ರದ್ದೊಂದು ಸ್ವಭಾವ ತುಂಬ ಕಂಪ್ಲೀಷನ್ ಆಗಿರ್ತಾರೆ, ಅಂದರೆ ಪರಿಪೂರ್ಣವಾಗಿ ಇಡ್ತಾರೆ ಒಬ್ಬ ಮನುಷ್ಯನ. ಆ ಒಂದು ಸ್ಪೇಸ್ ಕೊಡ್ತಾರೆ, ಆ ಒಂದು ಇದಿರುತ್ತೆ, ತುಂಬ ಖುಷಿಯಾಗಿ ನೋಡ್ಕೋತಾರೆ. ಆ ಖುಷಿಯಾಗಿರುತ್ತೆ ಅವ್ರ ಜೊತೆ ಇದ್ದರೆ. ಎಲ್ಲ ಒಂದು ಚಿಕ್ಕ ಸರ್ಕಲ್ ಇದೆ ಅದು ಅವ್ರದ್ದು, ಖುಷಿಯಾಗಿರುತ್ತೆ. ಈಗ ನೀವು ಒಂದು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನೋ ಒಂದು ಲಾಂಗ್ ಹೋಗ್ತಾ ಇದ್ದಾಗ ಯಾವುದೋ ಒಂದು ಸಾಂಗ್ ನನ್ನ ಮನಸ್ಸಲ್ಲಿ ಬರುತ್ತೆ, ಅದು ಗುನುಗ್ತೀನಿ ಅಂತಂದ್ರೆ ಯಾವುದಿದೆ ಸರ್? ಅಲ್ಲ, ಬೇಕಾದಷ್ಟಿದೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಮೈ ಫೇವ್ರೇಟ್ ಸಾಂಗ್ ಓಕೆ, ವಿಷ್ಣು ಸಾರ್ದು ದೇವರು ಹೊಸದ ಪ್ರೇಮದ ದಾರ, ಮುತ್ತಿನ ಹಾರ. ಒಂದಷ್ಟು ಹಿಂದಿ ಸಾಂಗ್ಗಳು, ಗಜಲ್ಗಳಿದೆ. ಆ ಥರದ ಪ್ಲೇ ಲಿಸ್ಟ್ ಇರುತ್ತೆ. ಜರ್ನಿ ಕನ್ನಡ, ಹಿಂದಿ, ಪಂಜಾಬಿ, ಈ ಥರ ಅಂಗ್ರೇಜಿ ಎಲ್ಲ ಒಂದಷ್ಟು ಇರುತ್ತೆ. ಅದರಲ್ಲಿ ಕೆಲವು ಸಾಂಗ್ಗಳಂತೂ ನಾನು ಒಂಥರ ವಿಚಿತ್ರ, ಸ್ಲೋ ಸಾಂಗ್ ಹಾಕೊಂಡು ಸ್ಪೀಡಾಗಿ ಹೋಗ್ತೀನಿ. ಕೆಲವ್ರಿಗೆ ನಮ್ಮ ಡ್ರೈವರ್ ಅಲ್ತಾಫ್ಗೆ ಹೇಳ್ತಿರ್ತೀನಿ, ಸ್ಪೀಡಾಗಿ ಸಾಂಗ್ ಹಾಕಿದ್ರೆ ಆಕ್ಸಿಡೆಂಟ್ ಜಾಸ್ತಿ ತುರಿತೀಯ ನೀನು. ಅದೊಂದು ಕಾಲ ಇದೆ, ನೋಡಿದ್ದೀರಾ ನೀವು? ಜಾಸ್ತಿ ಧೂಮ್ ಮಚಾಲೆ ತರ ಸಾಂಗ್ ಹಾಕೊಂಡ್ರೆ ಬೀಟ್ಸ್ ಎಲ್ಲ ಜಾಸ್ತಿ ಇದ್ರೆ ನೀವು ಜಾಸ್ತಿ ಆಕ್ಸಿಲೇಟರ್ ತುಣಿತೀರಾ. ನಾನು ಹಂಗಲ್ಲ, ನಾದಮಯ ಹಾಡು ಕೇಳ್ಕೊಂಡು ಜ್ವರ ಓಡಿಸ್ತಾ ಇರ್ತೀನಿ ಗಾಡಿ. ಅದು ನನಗೆ ಬಾಡಿ ಮೈಂಡ್ ಸೋಲು ಕಾಂಟ್ರಾಕ್ಟ್ ನನಗೆ ಕರೆಕ್ಟ್ ಆಗಿರುತ್ತೆ. ಸೊ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ ನನಗೆ ಯಾವಾಗಲೂ. ನಾನು ಅದಕ್ಕೆ ಹೋಗಲ್ಲ. ನಾನು ಒಳಗಡೆ ಏನು ನಡಿಬೇಕು ಒಳಗಡೆ ನಡೆಯುತ್ತೆ, ಬಾಡಿ ಏನು ಮಾಡಬೇಕು ಬಾಡಿ ನಡೆಯುತ್ತೆ. ಫಾಸ್ಟ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಸ್ಲೋ ಸಾಂಗ್, ಸ್ಲೋ ಆಗಿ ಹೋಗ್ಬೇಕಾದ್ರೆ ಫಾಸ್ಟ್ ಸಾಂಗು. ಯಾವ್ದು ಹಾಕ್ತೀರ ಅವಾಗ? ಯಾವುದು ಈ ಉಚ್ಚಾಪಟ್ಟೆ ಸಾಂಗ್ಗಳು ಇರ್ತಾವಲ್ಲ, ಉಡ್ತಾ ಪಂಜಾಬ್ ಥರದ ಸಾಂಗ್ಗಳು, ತುಂಬಾ ಆ ಥರದ ಸಾಂಗ್ಗಳು ಕೇಳ್ತೀನಿ ನಾನು. ಈ ಚಿತ್ರ ಮಾನವರದ್ದು ಇರ್ತಾರಲ್ಲ, ಈ ದೇವರಾಗಿದ್ದೀನಿ ಅನ್ಕೊಂಡಿರ್ತಾರಲ್ಲ ಕೆಲವರೆಲ್ಲ, ಆ ಥರದ್ದು ಸಾಂಗ್ ಕೇಳೋದು. ಈ ದುರಂಧರ್ ಸಾಂಗ್ಗಳೆಲ್ಲ ಬಂತಲ್ಲ, ಆ ಥರದ ಸಾಂಗ್ಗಳು ಕೇಳೋದು. ಅದು ಸ್ಲೋ ಇರ್ತದೆ ಗಾಡಿ. ಜನ ನನ್ನ ಪಕ್ಕ ಕೂತವ್ರಲ್ಲ, ಇವನು ಏನೇ ಇವನು ಈ ಥರದೊಂದು ಹಾಡಿಗೂ ಈ ಗಾಡಿ ಹೋಗ್ತಿರೋದಕ್ಕೂ ಮ್ಯಾಚೇ ಆಗ್ತಾ ಇಲ್ವಲ್ಲ ಅಂತ. ಅದು ಯಾಕೆ ಗೊತ್ತಾ? ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇರೋದಕ್ಕೂ ನಿಮ್ಮ ಬದುಕಿರೋದಕ್ಕೂ ಮ್ಯಾಚ್ ಆಗಲ್ಲ. ನಿಮ್ಮ ಮನಸ್ಸು ಬೇರೆ ಏನೋ ಯೋಚನೆ ಮಾಡ್ತಾ ಇದೆ ಅಂದರೆ ಎಲ್ಲೋ ಇದೆ, ನಾನು ನಮ್ಮ ಹಂಗಾಗ್ಬಿಡ್ಬೇಕು, ಹಿಂಗಾಡ್ಬೇಕು. ನಿನ್ನ ಜೀವನ ಮಾತ್ರ ಇಲ್ಲೇ ತೊಗರಿ ಬೆಳೆಗೆ ಇಷ್ಟು ರೇಟ್ ಜಾಸ್ತಿ ಆಗಿದೆ, ಇದಾಗಿದೆ ಅಂತ ಇರ್ತದೆ. ಮನಸ್ಸು ಆಡಿ ಕಾರಲ್ಲಿ ಓಡ್ತಾ ಇರ್ತದೆ, ಜೀವನ ಐಟೆನಲ್ಲಿ ಇರ್ತದೆ, ಆಲ್ಟೋದಲ್ಲಿ ಇರ್ತದೆ. ನಾನು ಇತ್ತೀಚೆಗೆ ಒಂದು ನೋಡಿದೆ ರೀ, ಯಾರೋ ಬರ್ದೆ ಗೊತ್ತಿಲ್ಲ ನನಗೆ, ರೋಡ್ ದಿಸ್ ಅಂತ. ಅವನಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ರಿ. ಜೀವನ ಇದು ವೆದರ್ ರವಿಚಂದ್ರನ್ ಅವ್ರ ಥರ ಇದೆ, ಲೈಫ್ ರಕ್ಷಿ ಶೆಟ್ಟಿ ಥರ ಇದೆ ಅಂತ ಬರ್ತಿತ್ತಪ್ಪ. ಅದು ಆ ಥರ ಸಾಂಗು ರವಿ ಸರ್ ಥರ ಇರಬೇಕು, ಗಾಡಿ ರಕ್ಷಿ ಶೆಟ್ಟಿ ಥರ ಹೋಗ್ತಾ ಇರಬೇಕು. 6 ವರ್ಷಕ್ಕೆ ಒಂದು ಪಿಕ್ಚರು, 3 ವರ್ಷಕ್ಕೆ ಒಂದು ಪಿಕ್ಚರ್ ಹಿಂಗೆ ಹೋಗ್ಬೇಕು. ರವಿ ಸರ್ ಥರ ಹಾಡಿರ್ಬೇಕು.